ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಶ್ರವಣ ನಕ್ಷತ್ರದವರ ಸ್ವಭಾವ ಯಾವ ರೀತಿ ಇರುತ್ತೆ, ಅವರ ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು, ಯಾವ ವಿಚಾರದಲ್ಲಿ ಅವರಿಗೆ ಅದೃಷ್ಟ ಕಾದಿದೆ, ಯಾವ ವಿಚಾರವನ್ನು ಜೀವನದಲ್ಲಿ ಸರಿಪಡಿಸ್ಕೊಂಡ್ರೆ ಜೀವನದಲ್ಲಿ ಇನ್ನೂ ಯಥೇಚ್ಛವಾಗಿ ಅಭಿವೃದ್ಧಿಯನ್ನು ಹೊಂದಬಹುದು ಅಂತೇಳಿ ಈ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಶ್ರವಣ ನಕ್ಷತ್ರ ಬರತಕ್ಕಂಥದ್ದು ದೇವಗಣದಲ್ಲಿ. ದೇವಗಣ ಅಂದರೆ ಸಾಫ್ಟ್ ನೇಚರ್, ಅವರಾಯಿತು ಅವರ ಕೆಲಸವಾಯಿತು ಅಂತಿರ್ತಾರೆ. ಯಾರ ತಂಟೆಗೆ ಅಷ್ಟು ಹೋಗೋದಿಲ್ಲ. ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಉಳ್ಳತಕ್ಕಂಥವ್ರು, ಸದಾಕಾಲ ಧರ್ಮದ ದಾರಿಯಲ್ಲಿ ಸಾಗಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರು. ಈ ಶ್ರವಣ ನಕ್ಷತ್ರ 4 ಪಾದಗಳು ಕೂಡ ಮಕರ ರಾಶಿಯಲ್ಲಿ ಸ್ಥಿತನಾಗಿರತಕ್ಕಂಥದ್ದು. ಇನ್ನು ಶ್ರವಣ ನಕ್ಷತ್ರದಲ್ಲಿ ಒಂದು ಮಗು ಜನನವಾದರೆ ಯಾವ ಅಕ್ಷರದಲ್ಲಿ ಹೆಸರು ನೀಡಬೇಕಪ್ಪ ಅಂತ ನೋಡೋದಾದರೆ ಪ್ರಮುಖವಾಗಿ ಶಿ, ಶು, ಶೇ, ಶೋ ಎಂಬ ಅಕ್ಷರದಲ್ಲಿ ಹೆಸರು ನೀಡತಕ್ಕಂಥದ್ದು ಖಂಡಿತವಾಗಿ ಶುಭವನ್ನು ತಂದು ಕೊಡುತ್ತೆ. ಹಾಗೂ ಈ ನಕ್ಷತ್ರದ ಅಧಿಪತಿ ಚಂದ್ರ. ಇನ್ನು ಈ ನಕ್ಷತ್ರದವರ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ತುಂಬ ವಿಶಾಲವಾದ ಹೃದಯ ಉಳ್ಳತಕ್ಕಂಥವ್ರು, ಕಲಾವಿದರಾಗಿರ್ತಾರೆ. ಕಲೆಯ ವಿಚಾರಕ್ಕೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾರೆ, ಅಭ್ಯಾಸಗಳನ್ನು ಮಾಡಿಕೊಡ್ತಾರೆ, ಬುದ್ಧಿವಂತರು, ನಿಪುಣರು. ಯಾವುದೇ ಕೆಲಸ ಕಾರ್ಯವನ್ನು ಕೊಟ್ಟರು ಕೂಡ ತುಂಬ ಈಸಿಯಾಗಿ ತಮ್ಮ ಬುದ್ಧಿವಂತಿಕೆಯಿಂದ, ಚಾಕುಚಕ್ಯತೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ನೀಟಾಗಿ ಕಂಪ್ಲೀಟ್ ಮಾಡ್ತಾರೆ. ಮೀನ್ಸ್ ಆನ್ ಟೈಮ್ ನೀಟಾಗಿ ಕಂಪ್ಲೀಟ್ ಮಾಡುವಂಥರಾಗ್ತಾರೆ. ಇಂಥ ವ್ಯಕ್ತಿಗಳು ಹೇಗಿರ್ತಾರೆ ಅಂದರೆ ಬೇರೆಯವರಿಗೆ ತೊಂದರೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ತಾವಾಯಿತು, ತಮ್ಮ ಕೆಲಸವಾಯಿತು, ತಮ್ಮ ಕುಟುಂಬವಾಯಿತು, ಈ ರೀತಿಯೇ ಜೀವನವನ್ನು ಮಾಡ್ತಾ ಇರ್ತಾರೆ. ಇನ್ನು ವಿನಯ ಸದ್ಗುಣ ಉಳ್ಳತಕ್ಕಂಥವ್ರಾಗಿರ್ತಾರೆ. ಅಂದರೆ ವಿನಯ ವಿಧೇಯಕದಿಂದ ನಡ್ಕೊಳ್ತಾರೆ, ಗುರುಹಿಯರನ್ನ ಕರೆದ್ರೆ ಸ್ವಲ್ಪ ಉಪಚರಿಸ್ಕೊಳ್ತಾರೆ, ಪ್ರೀತಿ ವಿಶ್ವಾಸನ ಕಾಣ್ತಾರೆ, ಹಿರಿಯರ ಸೇವೆಯನ್ನು ಮಾಡ್ತಾರೆ, ದೇಶ ವಿದೇಶಗಳ ಸಂಚಾರವನ್ನು ಮಾಡಬೇಕು, ವಿದೇಶದಲ್ಲಿ ಹೋಗಿ ನಿಲ್ಲಿಸ್ಬೇಕು, ಅಲ್ಲೇ ಸೆಟ್ಲ್ ಆಗಬೇಕು, ಈ ಥರ ಮೆಂಟಾಲಿಟಿ ಇರತಕ್ಕಂಥವ್ರು. ಸ್ವಲ್ಪ ಸ್ಟ್ಯಾಂಡರ್ಡ್ನೆಸ್ನ ಮೇಂಟೈನ್ ಮಾಡ್ತಾರೆ, ಸ್ವಲ್ಪ ರಿಚ್ ಆಗಿ ಇರಬೇಕು ಜೀವನದಲ್ಲಿ, ಸ್ವಲ್ಪ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬೇಕು, ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಬೇಕು, ಈ ಥರ ಮನಸ್ಥಿತಿ ಉಳ್ಳತಕ್ಕಂಥವ್ರಾಗಿರ್ತಾರೆ. ಹಾಗೆ ಐಶ್ವರ್ಯವಂತರು. ಹಣಕಾಸಿನ ವಿಚಾರದಲ್ಲಿ ಇವ್ರಿಗೆ ಯಾವುದೇ ರೀತಿ ಕೊರತೆ ಉಂಟಾಗೋದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಫಿಟ್, ಆ ವಿಚಾರದಲ್ಲಿ ತುಂಬ ಅನುಕೂಲ ಉಳ್ಳವಂತರಾಗಿರ್ತಾರೆ. ಹಾಗೂ ನಾನಾ ರೀತಿಯ ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಆಸಕ್ತಿ ಉಳ್ಳವರಿರ್ತಾರೆ. ಅಂದರೆ ಒಂದು ವಿಚಾರಕ್ಕೆ ಶ್ರವಣ ನಕ್ಷತ್ರ ಸೀಮಿತರಾಗೋದಿಲ್ಲ. ಎಲ್ಲ ವಿಚಾರವನ್ನು ತಿಳ್ಕೊಳ್ಬೇಕು, ಎಲ್ಲದರ ಬಗ್ಗೆ ಅರ್ಥಕೊಂಡಿರಬೇಕು, ಈ ಥರ ನಾನಾ ವಿಚಾರಗಳನ್ನು ತಿಳ್ಕೊಳ್ಬೇಕು, ಅರ್ಥಬೇಕು ಅಂತ ಸದಾಕಾಲ ಮನಸ್ಸು ಆತೊರೆತಿರುತ್ತೆ. ಇನ್ನು ಜನಗಳು ಇವ್ರನ್ನ ಕಂಡ್ರೆ ಬಹಳ ಇಷ್ಟಪಡ್ತಾರೆ. ಜನರ ಪ್ರೀತಿ ವಿಶ್ವಾಸವನ್ನು ತುಂಬ ಬೇಗ ಗಳಿಸುವಂತರಾಗ್ತಾರೆ. ಎಲ್ಲರೊಂದಿಗೆ ಆತ್ಮೀಯಿಂದ ಬೆರೀತಾರೆ, ಎಲ್ಲರೊಂದಿಗೆ ಇವರು ಕೂಡ ಸೇರಿಕೊಳ್ತಾರೆ, ಓಡಾಡ್ತಾರೆ, ತುಂಬ ಚೆನ್ನಾಗಿ ಮಾತುಕತೆಯನ್ನು ಮಾಡ್ಕೊಳ್ತಾರೆ. ಮತ್ತು ಹೃದಯ ಶ್ರೀಮಂತಿಕೆ ತುಂಬ ಜಾಸ್ತಿ ಇದೆ. ಯಾರೊಬ್ರು ಕಷ್ಟ ಅಂತ ಬಂದರೆ ತಮ್ಮಲ್ಲೇ ಒಂದು ಕಮ್ಮಿ ಇದ್ರೂ ಕೂಡ ಅದರಲ್ಲಿ ಒಂದು ಪಾಲು ಎತ್ಕೊಟ್ಬಿಟ್ಟಿದ್ದಾರೆ. ಯೋಚನೆ ಮಾಡೋದಿಲ್ಲ, ಮುಂದೆ ನನಗೆ ಏನಾಗುತ್ತೆ ಅಂತ ಯೋಚನೆ ಆಗೋದಿಲ್ಲ. ಯಾರೋ ಕಷ್ಟದಲ್ಲಿ ಬಂದರೆ ಅದಕ್ಕೆ ಸಹಾಯ ಮಾಡಬೇಕು, ಈ ಥರ ಪರೋಪಕಾರ ಬುದ್ಧಿಗಳಿರ್ತಕ್ಕಂಥವರು. ನಾನಾ ರೀತಿಯ ಸಹಾಯವನ್ನು ಬಡವರಿಗೆ ಮಾಡಬೇಕು, ನಮಗಿಂತ ಆಸಕ್ತರು ಯಾರಿದ್ದಾರೆ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು, ಈ ರೀತಿ ಒಳ್ಳೆಯ ಬುದ್ಧಿಶಕ್ತಿ ಉಳ್ಳತಕ್ಕಂಥವ್ರಾಗಿರ್ತಾರೆ. ಮುಖವನ್ನು ನೋಡಿದ್ರೆ ತೇಜೋಕಾಂತಿ ತುಂಬ ಕಂಗೊಳಿಸ್ತಿರುತ್ತೆ. ಅಂದರೆ ಆ ವ್ಯಕ್ತಿಯ ಮುಖವನ್ನು, ಈ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಯಾರು ಜನನವಾಗಿರ್ತಾರೋ ಮುಖವನ್ನು ನೋಡಿ, ಫೇಸ್ ಕಟ್ನ ನೋಡಿ ಎಷ್ಟು ಗ್ಲೋ ಇರುತ್ತೆ ಫೇಸ್ ಅಂತ ಹೇಳಿದ್ರೆ ಅಟ್ರಾಕ್ಟಿವ್ ಫೇಸ್ ಆಗಿರುತ್ತೆ, ತುಂಬ ಅಟ್ರಾಕ್ಟ್ ಆಗಿರುತ್ತೆ ಅವ್ರ ಫೇಸು. ಮತ್ತು ಅಂಥವರು ಎಲ್ಲೇ ಬಿಟ್ಟರು ಕೂಡ ಯಾರೊಂದಿಗೆ ಎಷ್ಟೇ ಆತ ವ್ಯಕ್ತಿ ಕೋಪವಾಗಿರಲಿ, ಎಷ್ಟೇ ಅಸಮಾಧಾನವಾಗಿರಲಿ, ಇವ್ರು ಹೋಗಿ ಮಾತಾಡಿದ್ರೆ ಖಂಡಿತ ಆ ವ್ಯಕ್ತಿ ಕೂಲ್ ಡೌನ್ ಆಗ್ತಾರೆ. ಹಾಗೂ ಇರತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ತಕ್ಕಂಥ ವಾಕ್ಚಾತುರ್ಯ ಇವ್ರಿಗೆ ತುಂಬ ಚೆನ್ನಾಗಿ ಸಿದ್ಧಿಯಾಗಿದೆ. ಒಳ್ಳೆ ಮಾತುಗಾರರು. ಯಾವ ಸಂದರ್ಭದಲ್ಲಿ ಎಷ್ಟು ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ಎಷ್ಟು ರಿಯಾಕ್ಟ್ ಮಾಡಬೇಕು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಯಾವಾಗಲೂ ಕೂಡ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದಿರಬೇಕು, ಯಾರೊಂದಿಗೂ ಕೂಡ ಜಗಳ ಮತ್ತೊಂದು ಮಾಡ್ಕೊಳ್ಬಾರ್ದು. ಎಷ್ಟು ಕೆಲಸ ಕಾರ್ಯವನ್ನು ಶಕ್ತಿನುಸಾರ ಮಾಡ್ತೋ ಅಷ್ಟು ಮಾಡ್ಕೊಂಡು ನೆಮ್ಮದಿಯಾಗಿರಬೇಕು. ಅಂದರೆ ಸದಾಕಾಲ ನೆಮ್ಮದಿಯ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಶ್ರವಣ ನಕ್ಷತ್ರವರು ಆತೊರೆತಿರ್ತಾರೆ. ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾರು ಶ್ರವಣ ನಕ್ಷತ್ರದವರು ಇದ್ದರೆ ನೋಡಿ, ಸದಾಕಾಲ ನೆಮ್ಮದಿಯಾಗಿರಬೇಕು. 10 ರೂಪಾಯಿ ದುಡಿಯೋ ಸ್ಥಳದಲ್ಲಿ 3 ರೂಪಾಯಿನ ದುಡಿಯೋಣ, ಪರವಾಗಿಲ್ಲ. ನೆಮ್ಮದಿ ಹಾಳು ಮಾಡ್ಕೊಳ್ಬಾರ್ದು, ಜನರೊಂದಿಗೆ ವಿಶ್ವಾಸ ಹಾಳು ಮಾಡ್ಕೊಳ್ಬಾರ್ದು, ಇನ್ನೊಬ್ಬರಿಗೆ ದ್ರೋಹವನ್ನು ಬಗೆಯಬಾರ್ದು. ಈ ಥರ ಮನಸ್ಥಿತಿ ಉಳ್ಳತಕ್ಕಂಥವ್ರು. ಯಾರಿಗೆ ಈ ಥರ ಮನಸ್ಥಿತಿ ಇರುತ್ತೆ ಅವರಿಗೆ ಭಗವಂತ ಯಥೇಚ್ಛ ಅನುಗ್ರಹ ಮಾಡಿಕೊಡ್ತಾರೆ. ಈ ವಿಚಾರದಿಂದಲೇ ಶ್ರವಣ ನಕ್ಷತ್ರದವರಿಗೆ ಬರತಕ್ಕಂಥ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ಇನ್ನು ಇವರಿಗೆ ಜೀವನದಲ್ಲಿ ಬಹಳ ಕ್ಲಾರಿಟಿ ಇರುತ್ತೆ, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಎಷ್ಟು ಮಾಡಬೇಕು, ಎಷ್ಟು ಮಾಡಬಾರ್ದು, ತುಂಬ ಚೆನ್ನಾಗಿ ಕ್ಲಾರಿಟಿ ಇರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಭೋಗ ವಸ್ತುಗಳನ್ನು, ಒಳ್ಳೆಯ ಸುಖಕರ ಜೀವನ ನಡೆಸತಕ್ಕಂಥ ಅನುಗ್ರಹವನ್ನು ಸದಾಕಾಲ ಭಗವಂತ ಅವರಿಗೆ ಅನುಗ್ರಹಿಸಿ ಕೊಟ್ಟಿರ್ತಾನೆ. ಒಳ್ಳೆಯ ಬರಹಗಾರರು, ತುಂಬ ಚೆನ್ನಾಗಿ ಬರೀತಾರೆ ಇವರು. ನಾನಾ ರೀತಿಯ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಅಥವಾ ನಾನಾ ರೀತಿಯ ಚಾಲೆಂಜಿಂಗ್ ಆಗಿರ್ಬೋದು ಲೈಫಲ್ಲಿ ತುಂಬ ಚೆನ್ನಾಗಿ ಫೇಸ್ ಮಾಡ್ತಾರೆ. ಚಾಲೆಂಜ್ ಅಂದರೆ ಇಷ್ಟ ಇವರಿಗೆ.
ಬರತಕ್ಕಂಥ ಎಲ್ಲ ಚಾಲೆಂಜನ್ನು ತುಂಬ ಕಾಮಾಗಿ ಕೂಲಾಗಿ ತೆಗೆದುಕೊಂಡು ಹ್ಯಾಂಡಲ್ ಮಾಡಿ ಅದರಲ್ಲಿ ಒಳ್ಳೆ ಗೆಲುವು ಕೂಡ ಸಂಪಾದನೆ ಮಾಡ್ತಾರೆ. ಆದರೂ ಸ್ವಾಭಿಮಾನಿಗಳು. ಯಾವತ್ತೂ ಶ್ರವಣ ನಕ್ಷತ್ರದವರು ಯಾರ ಹತ್ರವೂ ಕೂಡ ಕೈ ಚಾಚೋದಿಲ್ಲ. ಕೊಡತಕ್ಕಂಥ ಕೈ ಹೊರತು ಬೇಡತಕ್ಕಂಥ ಕೈ ಅಲ್ಲ. ಸ್ವಾಭಿಮಾನ, ತುಂಬ ಸ್ವಾಭಿಮಾನಕ್ಕೆ ಹಂಚ್ತಾರೆ, ಮಾನ ಮರ್ಯಾದೆಗೆ ಹಂಚ್ತಾರೆ. ಹೇಗೆ ಸ್ವಾಭಿಮಾನ ಅಂದರೆ ಅವ್ರಿಗೆ ತಿನ್ನಕ್ಕೆ ಏನೂ ಇಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ಹತ್ರ ನನ್ನ ಕೈ ಚಾಚಬಾರ್ದು, ನೀರು ಕುಡ್ಕೊಂಡ್ರೆ ಬದುಕ್ಬೋಣ, ಈ ಥರ ಮೆಂಟಾಲಿಟಿ ಇರತಕ್ಕಂಥವ್ರು ಸ್ವಾಭಿಮಾನಿಗಳು. ಅದಕ್ಕಾಗಿ ಯಾರಿಗೂ ಹಿಂದೆನೂ ಹೋಗೋದಲ್ಲ, ಯಾರಿಗೋ ಏನೋ ಬಕೆಟ್ ಹಿಡಿಯತಕ್ಕಂಥದ್ದು ಅಥವಾ ಯಾರಿಂದನೋ ಒಂಥರ ಪುಸ್ಲಾಯಿಸತಕ್ಕಂಥದ್ದು, ಈ ಥರದ್ದು ಯಾವುದೂ ಕೂಡ ಶ್ರವಣ ನಕ್ಷತ್ರವ್ರು ಮಾಡೋದಿಲ್ಲ. ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಾರೆ. ತಮ್ಮ ಕೆಲಸಕ್ಕೆ ಏನು ಕೂರಿಸಿಕೊಳ್ಬೇಕು ಅದನ್ನ ಇಸ್ಕೊಂಡು ನಿಮ್ಮದೇ ಬಿಡುತ್ತಾರೆ. ಆದರೆ ಇವರಿಗೆ ಸಮಸ್ಯೆ ಇರತಕ್ಕಂಥದ್ದು ಇವರ ದೇಹ, ದಪ್ಪದಾದ ದೇಹ ಇರುತ್ತೆ. ಶ್ರವಣ ನಕ್ಷತ್ರ ಅಬ್ಸರ್ವ್ ಮಾಡಿ, ಸ್ವಲ್ಪ ದಪ್ಪ ಇರ್ತಾರೆ, ಸ್ವಲ್ಪ ಫ್ಯಾಟಿ ಇರತಕ್ಕಂಥದ್ದು ನಿಜ. ದೇಹದಲ್ಲಿ ಒಂದಲ್ಲ ಒಂದು ರೋಗಬಾಧೆ ಕಾಡಿಸುತ್ತೆ. ವಾತಪಿತ್ತದ ಕಾಟ ಕೂಡ ತುಂಬ ಹಿಂಡುತ್ತೆ. ಸ್ನೇಹಿತರ ಸಹವಾಸ ಚೆನ್ನಾಗಿರಲ್ಲ ಇಂಥವ್ರಿಗೆ. ಸ್ವಲ್ಪ ಇವರಿಗಿಂತ ಕ್ರಿಮಿನಲ್ ಮೈಂಡ್ ಸೆಟ್ ಇರತಕ್ಕಂಥವ್ರು ಅಥವಾ ದಷ್ಟು ಬ್ಯಾಡ್ದ ಕೆಲಸವನ್ನು ಮಾಡತಕ್ಕಂಥ ಸ್ನೇಹಿತರ ಜೊತೆಗೆ ಸಂಪರ್ಕವೇ ಜಾಸ್ತಿ ಇರುತ್ತೆ ಇವ್ರಿಗೆ. ಯಾವಾಗಲೂ ಕೂಡ ಏನನ್ನೋ ಕಳ್ಕೊಂಬಿಟ್ಟೆ, ಏನನ್ನೋ ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರತಕ್ಕಂಥದ್ದು. ಅಭಿರುಚಿಗಳು ತುಂಬ ಹಿಂದೆ ಮುಂದೆ ಇರುತ್ತೆ ಅವ್ರಿಗೆ. ಏನನ್ನೋ ಪಡ್ಕೊಳಕ್ಕೋಗಿ ಮತ್ತೆ ಇನ್ನೇನೋ ಪಡ್ಕೊಂಡ್ಬಿಡ್ತಾರೆ. ಅದನ್ನು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ಲೀಡ್ ಮಾಡೋಕ್ಕಾಗದೆ ಏನೋ ಒದ್ದಾಡ್ತಿರ್ತಾರೆ. ಹಾಗೆಯೇ ಇವರಿಗೆ ಬೇಡ ಅಂದರೂ ಕೂಡ ಜಗಳ ಅವ್ರು ನುಡ್ಕೊಂಡು ಬರುತ್ತೆ. ಕಲಹಪ್ರಿಯರು, ಇಷ್ಟನೇ ಪಡೋದಿಲ್ಲ, ಆದರೂ ಬೇಡ ಅಂದರೂ ಕೂಡ ಸಮಸ್ಯೆ ಜಗಳಿಗಳು ನಡ್ಕೊಂಡು ಬರುತ್ತೆ. ಚಂಚಲ ಮನಸ್ಥಿತಿ, ಕೆಲವೊಂದು ವಿಚಾರಕ್ಕೆ ಇವತ್ತು ಬೇಕು ಅಂತಾರೆ, ನಾಳೆ ಬೇಡ ಅಂತ ಹೇಳ್ತಾರೆ. ಮೈಂಡ್ಸೆಟ್ ತುಂಬ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಯಾವ ನಿರ್ಧಾರಗಳನ್ನು ಕೂಡ ಆನ್ ಟೈಮ್ ತೆಗೆದುಕೊಂಡು ತುಂಬ ಒದ್ದಾಡ್ತಾರೆ. ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ಸ್ಟಿಕ್ ಆನ್ ಆಗಿ ನಿಂತ್ಕೊಳ್ಳೋದಿಲ್ಲ. ಇವ್ರ ಸಮಸ್ಯೆ ಪ್ರಮುಖ ಇದು. ಸ್ವಲ್ಪ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಲಾಭವೋ ನಷ್ಟವೋ ಸೆಕೆಂಡರಿ, ಸ್ಟಿಕ್ ಆನ್ ಆಗಿ ನಿಂತ್ಕೊಳ್ಳಿ. ಖಂಡಿತವಾಗಿಯೂ ಜೀವನದಲ್ಲಿ ಅಭಿವೃದ್ಧಿನ ಹೊಂದುವಂತಾಗ್ತಾರೆ. ಇನ್ನು ಈ ಶ್ರವಣ ನಕ್ಷತ್ರ ಹುಟ್ಟವರು ಏನು ಬಿಸ್ನೆಸ್ಸನ್ನು ಮಾಡ್ಬೋದಪ್ಪ ಅಂದರೆ, ಕಟ್ಟಡ ಸಾಮಾನುಗಳ ವ್ಯಾಪಾರ ವ್ಯವಹಾರವನ್ನು ಮಾಡ್ಬೋದು, ಮನೆ ಕಟ್ಟಿ ವ್ಯಾಪಾರ ಮಾಡ್ಬೋದು, ಕೃಷಿಗೆ ಸಂಬಂಧಪಟ್ಟಿದ ಇನ್ನು ಉಪಕರಣಗಳು ಬರುತ್ತೆ ಅದನ್ನು ವ್ಯಾಪಾರ ವ್ಯವಹಾರವನ್ನು ಮಾಡ್ಬೋದು, ನೀರಿನ ಬಾಟಲ್ಗಳು, ನೀರಿನ ಬಿಸ್ನೆಸ್ಸು, ಜ್ಯೂಸ್ ಬಿಸ್ನೆಸ್ಸು, ಈ ಥರದ್ದೆಲ್ಲವೂ ಕೂಡ IT ಫೀಲ್ಡ್ ಇವೆಲ್ಲವೂ ಕೂಡ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ನೀವು ತೊಡಗಿಸ್ಕೊಳ್ಳಿ. ಖಂಡಿತ ಶುಭ ಲಾಭದಾಯಕ ನಿಮ್ಮದಾಗಿರುತ್ತೆ. ಇನ್ನು ಶ್ರವಣ ನಕ್ಷತ್ರವರು ಜೀವನ ಪರ್ಯಂತ ಶಿವನನ್ನು ಆರಾಧನೆ ಯಥೇಚ್ಛವಾಗಿ ಮಾಡಿ. ಖಂಡಿತ ಮಹಾಶಿವ ನಿಮ್ಮೆಲ್ಲರ ಆರೋಗ್ಯ ಸಮಸ್ಯೆಗಳು, ಮನಸ್ಸಿನ ಕೆಲವು ಚಂಚಲತೆ, ಮನಸ್ಸಿಗಿರತಕ್ಕಂಥ ಚಂಚಲತೆ ಆಗಿರ್ಬೋದು, ಹಾಗೂ ಶತ್ರುವಿನ ಕಾಟ ಎಲ್ಲವೂ ದೂರ ಮಾಡಿ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಸದಾಕಾಲ ಈಡೇರಿಸಿಕೊಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರದೊಂದಿಗೆ ಸಿಗೋಣ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಐಶ್ವರ್ಯವನ್ನು ಕೊಡಲಿ ಅಂತ ನಾನು ಆಶಿಸ್ತೇನೆ. ಯಾರು ಇನ್ನು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನ್ ಒತ್ತಿ. ಪ್ರತಿನಿತ್ಯವೂ ಕೂಡ ನಿಮಗೆ ಹೊಸ ಅಪ್ಡೇಟ್ಸ್ಗಳು ಸಿಗುತ್ತೆ. ಹಾಗೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲೂ ಕೂಡ ನಮ್ಮ ಪೇಜ್ಗಳಿದೆ, ಅಲ್ಲೂ ಫಾಲೋ ಮಾಡಿ. ಪ್ರತಿನಿತ್ಯವೂ ಕೂಡ ನಿಮಗೆ ರೀಲ್ಸ್ ಆಗಿರ್ಬೋದು, ಪೋಸ್ಟ್ ಮುಖಾಂತರ ಉಪಯುಕ್ತ ಮಾಹಿತಿಗಳನ್ನು ನಾನು ಕೊಡ್ತಾ ಹೋಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭವಾಸ್ತು.